ಒಂದು ನಮ್ಮ ವಿಕಲಚೇತನಿಗೆ ಬೇಡಿಕೆಯನ್ನು ಈಡೇರಿಸಿದ ಸರ್ಕಾರ ಈಗಾಗಲೇ ಈಡೇರಿಸಿಲ್ಲ. ಇದು 5-6 ವರ್ಷದಿಂದ ಆಯಿತು. ನಾವು ನಮ್ಮ ಲೇಬರ್ ಇಂಡಿಯನ್ ಪಾರ್ಟಿಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷನೂ ಹೋರಾಟ ಮಾಡ್ತಿದ್ದೀವಿ. ಮೊನ್ನೆ ಬಜೆಟ್ನಲ್ಲಿ ವಿಕಲಚೇತನಿಗೆ ತಿಂಗಳ 10,000 ಮತ್ತು ಆಲ್ ಕರ್ನಾಟಕ ಉಚಿತ ಮಾಡ್ತಿದ್ದು ಇದು ಮಾಡಿಲ್ಲ. ಇದನ್ನು ತಾವು ಪೇಪರ್ನವರು ತಾವು ಪ್ರಶ್ನೆ ಮತ್ತು ನಮಗೆ ಸ್ನೇಹಿತರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ಇದನ್ನು ಹೈಲೈಟಾಗಿ ವಿಕಲಚೇತನರಿಗೆ ತಿಂಗಳಿಗೆ ಮಾಸಾಸನ 10,000 ಕೊಡಬೇಕು, ರಾಜ್ಯದಂತ ಉಚಿತ ಪ್ರಯಾಣ ಕೊಡಬೇಕು. ಯಾಕಂದರೆ ಒಬ್ಬ ಸೀದೆದ ಮಹಿಳೆ ಕೊಟ್ಟಿದ್ದಾರೆ, ತಿಂಗಳಿಗೆ 2,000 ಕೊಡ್ತಾರೆ. ನಾವು ವಿಕಲಚೇತನರು ನಡೆಯಕ್ಕೆ ಬರಲ್ಲಂಥ ಪರಿಸ್ಥಿತಿ ಇದೆ. ಯಾಕೆ ನಡೆಯಕ್ಕೆ ಬರಲ್ಲಂಥ ಪರಿಸ್ಥಿತಿ ಇದ್ದರೆ ಯಾಕೆ ನೀವು ಕೊಡ್ತಾ ಇಲ್ಲ? 14,000 ಯಾವ ಲೆಕ್ಕ ಆಗುತ್ತೆ ಸ್ವಾಮಿ? 14,000 ಅವ್ರ ಕುಟುಂಬ ಇರುತ್ತೆ, ಮಕ್ಕಳ ಫೀಸು, ಅವ್ರ ಬಾಡಿಗೆ, ಅವ್ರ ಸಂಸಾರ 14,000 ಆಗುತ್ತಾ? ಈಗ ಮಾನ್ಯ CM ಸಾಹೇಬ್ರೆ ಒಂದು 30,000 ರೂಪಾಯಿದಾಗ ತಮ್ಮ ತಿಂಗಳ ಮಸಾಜ್ ಮಾಡ್ತಾರೆ. ಅವರು ಆಗುತ್ತೆ ಅವ್ರಿಗೆ 30,000ಗೆ ಅವ್ರ ಫ್ಯಾಮಿಲಿ ಮೇಂಟೈನ್ ಮಾಡಿಬಿಡಲಿ. 30,000ಕ್ಕೆ ನಾವೇ ತಿಂಗಳಿಗೆ 5,000 ಕೊಡ್ತೀವಿ ಎಲ್ಲ ಸೇರಿ ಹಂಗೆ ಸರ್. ಅವ್ರಿಗೆ ಅವ್ರ ಮನೆಗೆ ಸಂಸಾರ ನಡೆಸೋಕ್ಕೆ ನಾವೇ 50,000 ಕೊಡ್ತೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ನಡೆಸ ನೋಡೋಣ. ಹಾಗಾಗಿ ದಯವಿಟ್ಟು ಜನ ಸರ್ಕಾರ ಹೆಚ್ಚಿಸ್ಕೊಂಡು ಅಂಗವಿಕಲ ಬೇಡಿಕೆಯನ್ನು ಈಡೇರಿಸಬೇಕು. ಯಾಕಂದರೆ ಅಂಗವಿಕಲ ಕಷ್ಟ ನೀವು ಹೆಂಗೆ ಆಲಿಸ್ತೀರಿ, ನಿಮ್ಮ ದೇವರು ಆಲಿಸ್ತಾರೆ ಮೇಲೆ ನೀವು ಒಳ್ಳೇದು ಮಾಡ್ತೇನೆ. ನಮ್ಮ ಪ್ರತಿ ಅಂಗವಿಕಲ ಬೇಡಿಕೆಯನ್ನು ಈಡೇರಿಸಿ ಮಾಸಾಸನ ತಿಂಗಳಿಗೆ 10,000 ಮಾಡಿ, ಉಚಿತ ಕರ್ನಾಟಕ ಮಾಡಿ, ಆಲ್ ಕರ್ನಾಟಕ ಉಚಿತ ಪ್ರಯಾಣ ಬಸ್ ಪಾಸ್ ಮಾಡಿ, ಮತ್ತು ಹಿರಿಯ ನಾಗರಿಕರಿಗೆ 5,000 ಕೊಡಿ ತಿಂಗಳ. ಯಾಕಂದರೆ ಅವ್ರು 2,000 ಕೊಡ್ತಾ ಇದ್ದಾರೆ, ಎಲ್ಲಿ ಆಗುತ್ತೆ ಹಿರಿಯ ನಾಗರಿಕ 12 ರೂಪಾಯಿ ಪಗಾರ ಎಲ್ಲಿ ಆಗುತ್ತೆ ಅವರಿಗೆ? ಆಗುತ್ತಾ? ಈಗ ಮಕ್ಕಳೆಲ್ಲ ಬಿಟ್ಟಾಕ್ಬಿಡ್ತಾರೆ, ತಂದೆ ತಾಯಿನೇ ಬಿಟ್ಟಾಕಿ ಓಡಿಸ್ತಾರೆ ಮಕ್ಕಳನ್ನ. ತಂದೆ ತಾಯಿನ ಬೇಡ ಅಂತ ಬೀದಿ ಹಾಕ್ತಾರೆ. ಎಷ್ಟು ರುದ್ರಾಸ್ಮಲ್ಲಿ ತಾವು ನೋಡಿರ್ತೀರ, ರುದ್ರಾಸ್ಮಲ್ಲಿ ತಂದೆ ತಾಯಿ ಆದರೆ ಯಾಕೆ ಅವ್ರಿಗೆ ನೋಡೋಕ್ಕಾಗ್ತಾ ಇಲ್ಲ. ಅವ್ರಿಗೆ ಬೆಂಬಲ 12 ಕೊಡ್ತಾರೆ, ಇರಬೇಕಾಗುತ್ತೆ. ತಿಂಗಳಿಗೆ 5,000 ಮಾಡಿದರೆ ಅವ್ರ ಮಕ್ಕಳನ್ನು ಒಪ್ಕೊತಾರೆ, ಅವ್ರ ಮಕ್ಕಳ ಜೊತೆ ಚೆನ್ನಾಗಿರ್ತಾರೆ. ತಾವು ಮಿತ್ರರು ಪ್ರೆಸ್ ಮಿತ್ರರಿಗೆ ನಾವು ವಿನಂತಿ ಮಾಡ್ಕೊಳ್ತೇನೆಂದರೆ, ಹೈಲೈಟ್ ಮಾಡಿ ವಿಕಲಚೇತನ ಬೇಡಿಕೆಯನ್ನು ಹೈಲೈಟ್ ಮಾಡಿ, ವೃದ್ಧಾಪ್ಯವತ್ತನ್ನು ಹೈಲೈಟ್ ಮಾಡಿ, ಇದು ಹಿಂದಿ ಭಾಷೆಯನ್ನು ಹೈಲೈಟ್ ಮಾಡಿ, ಮತ್ತು ಈಗೇನು ಅಭಾವ ಆಟೋ ಚಾಲಕರದ್ದು ಏನು ಅಭಾವ ಉಂಟು, ಗ್ಯಾಸ್ ಅಭಾವ ಉಂಟಾಗಿದೆ, ಅವರಿಗೆ ತಿಂಗಳಿಗೆ 10,000 ಕೊಡುವಂಥ ನಾವು ಬಿಡೋದಿಲ್ಲ. ಇದನ್ನೆಲ್ಲವೂ ತಾವು ಹೈಲೈಟ್ ಮಾಡಿ ತಾವು ತಮ್ಮ ಮೂಲಕ ಪತ್ರಿಕೆ ಮೂಲಕ ಮತ್ತು ಮಾಧ್ಯಮ ಮಿತ್ರರಲ್ಲಿ ಕೇಳಿಕೊಳ್ಳೋದು ಕಳಕಳಿಯನ್ನು ವಿನಂತಿ ಮಾಡ್ಕೊಳ್ತೀನಿ. ಇದನ್ನೆಲ್ಲ ಹೈಲೈಟ್ ಮಾಡಿ ಮುಂದಿನ ದಿನಗಳಲ್ಲಿ ಅವರೆಲ್ಲರಿಗೂ ಬೇಡಿಕೆಯನ್ನು ಈಡೇರಿಸಿ ಸರ್ಕಾರ ಮುಂದೆ ಬರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಿತ್ತೂರಾಣಿ ಚೆನ್ನಮ್ಮ, ಜೈ ಇವಾಗಲೇ.